ಅಲಕ್ಷ್ಮಿಯ ವಾಸದ ಸ್ಥಳಗಳು. 1. ಮನೆಯಲ್ಲಿ ಕತ್ತಲೆ ತುಂಬಿದ್ದರೆ. 2. ಮನೆಯು ಶುಚಿಯಾಗಿಲ್ಲವಾದರೆ. 3. ಮನೆಯಲ್ಲಿ ಬೂಜು ತುಂಬಿದ್ದರೆ. 4. ಮನೆಯಲ್ಲಿ ದುರ್ವಾಸನೆ ತುಂಬಿದ್ದರೆ. 5. ದೀಪದ ನೆರಳಿನಲ್ಲಿ ಅಲಕ್ಷ್ಮಿ ವಾಸವಿರುತ್ತಾಳೆ. 6. ದೇವರ ಮನೆಯಲ್ಲಿ ನಿದ್ದೆ ಮಾಡುವುದರಿಂದ. 7. ದೇವರ ಮನೆಯಲ್ಲಿ ಊಟವನ್ನು ಮಾಡುವುದರಿಂದ. 8. ಮನೆಯಲ್ಲಿ ಪದೇ ಪದೇ ಕಸ ಗುಡಿಸುವುದರಿಂದ. 9. ಸಾಯಂಕಾಲದ ಸಮಯದಲ್ಲಿ ನಿದ್ರೆ ಮಾಡುವುದರಿಂದ. 10. ದೇವರ ಮನೆಯಲ್ಲಿ ಹಾಸಿಗೆಯನ್ನು ಇಡುವುದರಿಂದ. 11. ಸ್ನಾನದ ನಂತರ ಕೊಳಕು ಬಟ್ಟೆ ಧರಿಸುವುದರಿಂದ. 12. ಮನೆಯ ಪ್ರವೇಶ ದ್ವಾರದಲ್ಲಿ ಪೊರಕೆಯನ್ನು ಇಟ್ಟಿರುವುದರಿಂದ. 13. ಮನೆಯ ಪ್ರವೇಶ ದ್ವಾರದಲ್ಲಿ ಚಪ್ಪಲಿಗಳನ್ನು ಬಿಡುವುದರಿಂದ. 14. ಮನೆಯಲ್ಲಿ ಕೆಲಸಕ್ಕೆ ಬಾರದ ಕಬ್ಬಿಣದ ಸಾಮಾನು ತುಂಬಿದ್ದರೆ. 15. ಮನೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿರುವ ಸಾಮಾನುಗಳಿದ್ದರೆ. 16. ಅವಶ್ಯಕತೆಗಿಂತ ಹೆಚ್ಚಾಗಿ ನೀರನ್ನು ವ್ಯಯ ಮಾಡುವುದರಿಂದ. 17. ಮನೆಯ ಮೂಲೆಯಲ್ಲಿ ಕಸವನ್ನು ತಳ್ಳಿ ಹಾಗೆಯೇ ಬಿಡುವುದರಿಂದ. 18. ಮನೆಯ ಮೂಲೆಯಲ್ಲಿ ಪೊರಕೆಯನ್ನು ನಿಲ್ಲಿಸಿರುವುದರಿಂದ. 19. ಮನೆಯಲ್ಲಿ ಜೋರಾಗಿ ಪಾತ್ರೆಗಳನ್ನು ಸದ್ದು ಮಾಡುವುದರಿಂದ. 20. ಮನೆಯ ಸಾಮಾನುಗಳ ಮೇಲೆ ಧೂಳು ತುಂಬಿರುವುದರಿಂದ. 21. ಮನೆಯ ಬಚ್ಚಲು ಮನೆಯ ಬಾಗಿಲನ್ನು ಸದಾ ತೆರೆದಿರುವುದರಿಂದ. 22. ಬೆಳಿಗ್ಗೆ ಸೂರ್ಯೋದಯದ ನಂತರ ನಿದ್ರೆ ಮಾಡುವುದರಿಂದ. 23. ಮನೆಯಲ್ಲಿ ಜಗಳವಾಡುವುದು ಮತ್ತು ಏರು ಧ್ವನಿಯಲ್ಲಿ ಮಾತನಾಡುವುದರಿಂದ. 24. ದೇವರ ಕೋಣೆಯಲ್ಲಿ ಒಡೆದ ದೇವರ ಸಾಮಗ್ರಿಗಳನ್ನು ಇಟ್ಟುಕೊಳ್ಳುವುದರಿಂದ. 25. ಮನೆಯ ಒಡತಿ ಮಧ್ಯಾಹ್ನದವರೆವಿಗೂ ಮುಖ ತೊಳೆಯದೆ ಅಥವಾ ಸ್ನಾನ ಮಾಡದೆ ಇರುವುದರಿಂದ. 26. ಮನೆಯ ದೇವರ ಕೋಣೆಯಲ್ಲಿ ಭಿನ್ನವಾಗಿರುವ ಚಿತ್ರಗಳು ಮತ್ತು ವಿಗ್ರಹಗಳನ್ನು ಇಡುವುದರಿಂದ. 27. ಮನೆಯಲ್ಲಿ ತೂತಾದ ಪಾತ್ರೆ, ಒಡೆದ ಬಿಂದಿಗೆ, ಉಪಯೋಗಕ್ಕೆ ಬಾರದ ಪ್ಲಾಸ್ಟಿಕ್ ಸಾಮಾನು ಇಟ್ಟುಕೊಂಡಿರುವುದರಿಂದ. 28. ಹೆಣ್ಣು ಮಕ್ಕಳು ಮನೆಯಲ್ಲಿ ದಿನಾ ಕಣ್ಣಲ್ಲಿ ನೀರು ಹಾಕುವುದರಿಂದ. 29. ಸಾಯಂಕಾಲ ದೇವರಿಗೆ ದೀಪಗಳನ್ನು ಹಚ್ಚಿದಾಗ ಮಲಗಿ ನಿದ್ರಿಸುವುದರಿಂದ. 30. ಸಾಯಂಕಾಲದ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ಊಟ ಮಾಡುವುದರಿಂದ. ಈ ಎಲ್ಲಾ ಕಾರಣಗಳಿಂದ ನಿಮ್ಮ ಮನೆಯಲ್ಲಿ ಅಲಕ್ಷ್ಮಿಯು ವಾಸಿಸುತ್ತಾಳೆ. ಈ ತಪ್ಪುಗಳನ್ನು ಸರಿಪಡಿಸಿಕೊಂಡಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.